चरणेषु प्रणम्य अस्य कार्यक्रमस्य प्रारंभ कृते अनुमतिः प्रार्थ्यते। श्री भगवत्पाद शांकर पीठाधिष्ठित गुरु तृतीय सम्मेलन समारंभ कार्यक्रमः अधुना वेदघोष पुरस्सरं परसमर्पणेन प्रारभ्यते। यो देवानां प्रथमं पुरस्तात् विश्वाधियो रुद्रो महर्षेः हिरण्यगर्भं पश्यत जायमानं मनो देवशुभया स्मृत्या संयुक्तो फलकालिकां समर्पयन्ति। श्री A.S. रामप्प महोदयः श्री शंकर विजयेन्द्र सरस्वती स्वामिचरणानां फलकालिकां समर्पयन्ति। अपि च बंगारक नारायण भट्ट महोदयः श्रीमतां श्रीमद्जगद्गुरु शंकराचार्याणां राघवेन्द्र भारती महास्वामिनां फलपुष्पं समर्पयन्ति। प्रांतीय सागर सिद्धापुर सिरसी कुमटा होन्नावर मंगलूरु कासरकोड प्रभृति देश संचरण समये एव अस्मन् मठं प्रत्यपि आगमनं भवतु इति आसीत् आशयः, परन्तु कारणान्तरवशात् न जातः। अधुना चिक्कमंगलूरु जिल्ला विभागे संचलमानानां श्री कांची कामकोटि जगद्गुरु पीठाधिष्ठितानां उभयगुरूणां संचार वार्तां ध्याय प्रार्थना तदाशय परिपूर्णाय परमपूज्य गुरु समागम रूपः अयं कार्यक्रमः अस्माभिः नियोजितः। तपसा पुनस्समुपेयुषां श्रीमद् जगद्गुरु शंकराचार्य श्री राघवेन्द्र भारती महास्वामी राघवेश्वर भारती महास्वामिनां श्री कांची क्षेत्रे आचार्य भाष्यादीनाम् अध्ययनं ततः आगमन समये गजेन्द्र आनयनं तत् गजेन्द्र दंतावल्य महाभारत रामायणादि चित्र सुचित्रित सूर्णमय दंत सिंहासन निर्माणं च वयम् एतस्मिन् शुभ संदर्भे संस्मरामः।
ಗುರುತ್ರಯಚರಣೇಶು ಭೂಯ ಭೂಯ ಸಾಷ್ಟಾಂಗಂ ಪ್ರಣಿಪತ್ಯ ಪೌನಃಪುಣ್ಯೇನ ಪ್ರಾರ್ಥಯಾಮಹೇ. ಶ್ರೀಮದ್ ರಾಮಚಂದ್ರಾಪುರಮಠೀಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗುರುಪೀಠ ವಶಂವದಾಹ ವೈದಿಕಾಃ ವಿದ್ವಾಂಸ ಆಸ್ತಿಕ ಮಹಾಜನಾಶ್ಚ ಶ್ರೀಮತ ಸಂವತ್ಸರಸ್ಯ ಆಷಾಢತಿಥಿ ಅಷ್ಟಮಿ ಭಾನುವಾಸರೆ ಶೃಂಗಾತಿರವಿರಾಯಿತ ತೀರ್ಥಹಳ್ಳಿ ಕ್ಷೇತ್ರೆ ಶಿವಮೊಗ್ಗ ಕರ್ನಾಟಕ ರಾಜ್ಯೆ. अधुना श्री जयेन्द्र सरस्वती स्वामिभ्यः आस्थान विद्वद्भिः श्री रामचंद्र शास्त्रिभिः सम्मान पत्रिका समर्प्यते. ನಮ್ಮ ಈ ರಾಮಚಂದ್ರಾಪುರ ಮಠವು ಶಂಕರಾಚಾರ್ಯ ಪ್ರತಿಷ್ಠಿತ ಕೊಟ್ಟರೆ ಇಂಥ ಗುರುತ್ರಯ ಸಮ್ಮೇಳನ ಇಲ್ಲಿ ಆದದ್ದು ತುಂಬಾ ಒಳ್ಳೆ ಭಾಗವತರು ಹೇಳಿದಂಗೆ ಸುವರ್ಣಾಕ್ಷರದಲ್ಲಿ ಖಚಿಸಿರುವ ಇವತ್ತೇ ದಿವಸ ಅಂತ ದೊಡ್ಡ ಮಹತ್ವ ದಿನ ಇದು. ಇದು ನಮ್ಮ ಆಶಯವನ್ನು ನಾವೆಲ್ಲ ಸೇರಿ ಇವತ್ತು ಸಂಯೋಜಿಸಿದ್ದೇವೆ ಅಂತ ಹೇಳ್ಬೋದು. ಅಥವಾ ಆ ಬ್ರಹ್ಮ ವಿಷ್ಣು ಸ್ವರೂಪರಾದ ಅವರೇ ನಮ್ಮ ಆಶಯವನ್ನು ಪೂರ್ತಿ ಮಾಡಿ ಇವತ್ತಿಲ್ಲಿಯ ಸನ್ನಿಧಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ನಮ್ಮ ಮಠಕ್ಕೂ ಕಾಂಚಿ ಮಠಕ್ಕೂ ಇರುವಂತಹ ಒಂದು ಮಹಾ ಸಂಬಂಧವನ್ನು ಮಾತ್ರ ಅಲ್ಲಿ ಎತ್ತಿ ಹೇಳಿದ್ದೇವೆ ನಾವು. ಏನಂದ್ರೆ ನಮ್ಮ ಗುರುಪೀಠ ಪರಮ ಆಚಾರ್ಯರಾದ ರಾಘವೇಶ್ವರ ಭಾರತಿ ಸ್ವಾಮಿಗಳು ಕಾಂಚಿಯಲ್ಲಿ ಮಹಾಭಾಷ್ಯ ಝಾಂಕ ಭಾಷ್ಯಾದಿ ವಿದ್ಯಾಭ್ಯಾಸಕ್ಕೆ ಹೋಯಿತು. ಅಲ್ಲಿಂದ ಬಂದು ಪತ್ರ ಗಿತ್ರ ಎಲ್ಲ ಇಲ್ಲಿ ಆಧಾರವಾಗಿದೆ. ಆಮೇಲೆ ಅಲ್ಲಿಂದ ಪುನಃ ಎಲ್ಲ ವಿದ್ಯಾ ಮುಗಿಸ್ಕೊಂಡು ಬರಬೇಕಾದ್ರೆ ಗುರುಗಳ ಪ್ರೇರಣೆಯಿಂದ ಆ ಕಾಂಚಿಯ ರಾಜ ग्रीक नगर एतस्य अध्यक्षाः बेंगळूरु अध्यक्षाः श्रीमद्भ्यः जगद्गुरुभ्यः श्री जयेन्द्र सरस्वती स्वामिभ्यः श्री सीतारामचंद्रमूर्ति समलंकृत श्री चंदनमण्डपं समर्पयन्ति. स्वायनं समर्पयन्ति. ರಾಮಚಂದ್ರಾಪುರ ಮಠ ಹಳೆಗಾಲದ ನಮ್ಮ ಪೀಠದಲ್ಲಿ ಸಂಪರ್ಕ ಇದ್ದು ಆವಾಗ ಇಲ್ಲಿ ಪ್ರತಿ ವರ್ಷ ನಮ್ಮ ಚಾತುರ್ಮಾಸ ಸಮಯದಲ್ಲಿ ಸೂಚನಾ ಕೊಡುವುದು, ಅವರು ಇಲ್ಲಿಂದ ಸಮಾಚಾರ ಕಳಿಸುವುದು ಎಲ್ಲ ಹಳೆಗಾಲದ್ದು ಬಹಳ ಕಾಲದ್ದು ನಮ್ಮ ಸಂಪರ್ಕ ಇದ್ದೆ. ನಮ್ಮ ಗುರುಗಳಿಗೆ ಈ ಪೀಠ ಮೇಲೆ ಹೆಚ್ಚು ಅಭಿಮಾನ, ನಮ್ಮೆಲ್ಲರಿಗೂ ಇದ್ದರೆ ಕೂಡ ಅವ್ರಿಗೆ ಹೆಚ್ಚು ಅಭಿಮಾನ. ಅದೇ ವಿಷಯ, ಅಷ್ಟು ದೊಡ್ಡವರಿಗೆ ಇದ ಮೇಲೆ ಒಂದು ಅಭಿಮಾನ ಅಂದ್ರೆ ನಾವೇನು. ಆದ್ದರಿಂದ ಇದೆಲ್ಲ ಒಂದು ದೊಡ್ಡ ವಿಶೇಷ. ಈಗ ನಾವೆಲ್ಲ ರಾಮಚಂದ್ರ ದೇವರ ಮೂರ್ತಿ ನೋಡಿ ಅವರಿಂದ ನಾವು ಹೆಚ್ಚು ಮನಸ್ಸಿಗೂ ವಿಷಯ ಕಲ್ತುಕೊಳ್ಳಬೇಕು. ರಾಮಚಂದ್ರ ದೇವರು ಧಾರ್ಮಿಕ ಒಂದು ಆದರ್ಶಪ್ರಾಯವಾಗಿ ಇದ್ದರು. ದೇವರಾಗಿದ್ದರೆ ಕೂಡ, ನಾರಾಯಣ ಅವತಾರರಾಗಿದ್ದರೆ ಕೂಡ ರಾಮವು ವಿಗ್ರಹವಾನ್ ಧರ್ಮ ಈ ಕಾಲದಲ್ಲಿ ಏನು ಕೇಳ್ತಾರೆ, ಒಂದೇ ಉತ್ತರ ಇದ್ದು ರಾಮವು ವಿಗ್ರಹವಾನ್ ಧರ್ಮ. ಈ ಪ್ರಕಾರವಾಗಿ ಹೇಗೆ ನಮ್ಮ ಜೀವಿತದಲ್ಲಿ ನಡೆಸ್ಕೋಬೇಕು ಅವ್ರು ನಡೆಸಿ ತೋರಿಸಿದ್ರು ರಾಮದೇವರು. ಭಗವದ್ಗೀತೆಯಲ್ಲಿ ಹೇಳಿದರು, ರಾಮದೇವರು ತೋರಿಸಿದ್ರು ಸ್ವಯಂ. ಆದ್ದರಿಂದ ಶ್ರೀ ರಾಮ ಪ್ಲಸ್ ಅಯನಂ ರಾಮಾಯಣಂ. ರಾಮದೇವರು ಒಂದು ಮಾರ್ಗ. ಏನು ಮಾರ್ಗ? ಕಷ್ಟ ಸುಖ ಬಂದಿತ್ತು, ಸೀದಾ ಬಿಟ್ಟು ಹೋಗ್ಬಿಟ್ರು, ರಾವಣ ಸಂಹಾರ ಇದೆಲ್ಲ ಇಲ್ಲ. ಪಿತೃವಾಕ್ಯ ಪರಿಪಾಲನ, ಮಾತೃವಾಕ್ಯ ಪರಿಪಾಲನ, ಸ್ನೇಹವೃತ್ತಿ, ಪ್ರತಿಭಕ್ತಿ, ಎಷ್ಟೋ ಧರ್ಮಗಳು ಇದೆ. ಆ ಪ್ರಕಾರವಾಗಿ ಒಂದು ಧರ್ಮ ಬೇರೆ ಎಲ್ಲಿ ಇಲ್ಲ. ಅವರು ಅಷ್ಟು ಕಷ್ಟಪಡಿ ನಮಗೋಸ್ಕರವಾಗಿ, ಈ ದೇಶಕ್ಕೋಸ್ಕರವಾಗಿ ಶ್ರೀರಾಮದೇವರು ಧರ್ಮಾಚರಣೆ ಮಾಡಿದರು. ಜ್ಞಾನೋಪದೇಶ ಕೊಟ್ಟು ಬಾಕಿ ಧರ್ಮ ವ್ಯವಸ್ಥೆ ಎಲ್ಲ ಹೇಳಿದರು ಶ್ರೀಕೃಷ್ಣ ದೇವರು. ಇವರು ಸ್ವಯಂವಾಗಿ ಧರ್ಮಾಚರಣೆ ಮಾಡಿ ಜ್ಞಾನೋಪದೇಶ ಕೇಳಿದ್ರು. ಇವರು ಜ್ಞಾನವಾಸಿಷ್ಠ ದ್ವಾರ ಅಲ್ಲಿ ಜ್ಞಾನೋಪದೇಶ ಕೊಟ್ಟಿದ್ರು ಶ್ರೀಕೃಷ್ಣ ದೇವರು, ಧರ್ಮೋಪದೇಶ ಅಲ್ಲ. ಇಲ್ಲಿ ಧರ್ಮೋಪದೇಶ ಆಚರಣೆ ಮಾಡಿ ಜ್ಞಾನೋಪದೇಶ ಕೇಳಿದ್ರು ಜ್ಞಾನವಾಸಿಷ್ಠ ದ್ವಾರ. ಅಷ್ಟು ಇಬ್ಬರಿಗೆ ಒಂದು ವಿಶೇಷ ಐಕ್ಯ ಉಂಟು. ಎಲ್ಲ ಕಡೆಯಲ್ಲಿ ಗುರುಗಳಿದ್ದಾರೆ, ಸ್ವಾಮಿಗಳಿದ್ದಾರೆ, ಎಲ್ಲ ಇದ್ದಾರೆ. ಊಟ ಬಹಳ ಶಾಂತವಾಗಿ ವಿಶೇಷವಾಗಿ ಇದ್ದಾರೆ. ಆ ಪ್ರಕಾರವಾಗಿ ಶಿಷ್ಯ ಬೃಂದ ಕೂಡ ಗುರುಸೇವೆ ಮಾಡಬೇಕು. ಗುರುಭಕ್ತಿಯೇ ನಮ್ಮ ಜೀವನದಲ್ಲಿ ಒಂದು ಮುಖ್ಯ. ದೇವರು ತೋರಿಸಲಿಕ್ಕೆ ಕೂಡ ಗುರು ಅವಶ್ಯಕ. ದೇವರು ಅನುಗ್ರಹ ಪಡೆಯೋದಕ್ಕೋಸ್ಕರವಾಗಿ ಗುರುಭಕ್ತಿ ಅವಶ್ಯಕ. ಆದ್ದರಿಂದಲೇ ನಮ್ಮ ಧರ್ಮದಲ್ಲಿ
ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ಭವ ಅಂತ ಹೇಳಿದ್ದೆ. ಆದ್ದರಿಂದ ತಾಯಿ ತಂದೆ ಹಾಗೂ ಅದಕ್ಕೆ ಮೇಲಾಗಿ ನಮ್ಮ ದೇವರ ಹತ್ರ ತಕೊಂಡು ಹೋಗಿ ದೇವರ ಅನುಗ್ರಹ ಪಡೆಯಕ್ಕೆ ಆಶೀರ್ವಾದ ಪಡೆಯುವುದು ಗುರುಗಳು. ಅವರ ಆಶೀರ್ವಾದ ಇದ್ದರೆ ನಮ್ಮ ಜೀವಿತದಲ್ಲಿ ಎಲ್ಲ ಉದ್ಧಾರ ಆಗ್ತವೆ. ಆದ್ದರಿಂದ ಈ ರಾಮಚಂದ್ರಪುರ ಮಠ ನಮ್ಮ ಗುರುಗಳು ನಾವು ಎಲ್ಲರೂ ಸೇರಿ ನಮ್ಮ ಗುರುಗಳು ಶತಾಬ್ದಿ ಉತ್ಸವ ನಡೆಸ್ತಾ ಇದ್ದೆ. ಅವರ ಆಶೀರ್ವಾದ ಎಲ್ಲ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿದ್ದು ಎಲ್ಲರೂ ಎಲ್ಲ ಕ್ಷೇಮ ಪಡೆಯಬೇಕು ಅನ್ನೋ ಆಶೀರ್ವಾದ ಕೊಡುತ್ತವೆ. ನಾರಾಯಣ ನಾರಾಯಣ. ಸ್ವಾನುಭೂತಿ ಸಂಸಿದ್ಧಂ ಸಮಾಪ್ತಂ ಬ್ರಹ್ಮಭಾವಯೇ. ಈ ದಿವಸ ನಮ್ಮ ಗುರುಪೀಠದ ಚರಿತ್ರೆ ಒಳಗೆ ಅತ್ಯಂತ ಒಂದು ವಿಶೇಷವಾದ ಸಂದರ್ಭ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ನಮ್ಮ ಪರಮಗುರುಗಳು ಸಾಮಾನ್ಯವಾಗಿ ನೂರ 10 ವರ್ಷ 11 ವರ್ಷಗಳ ಹಿಂದೆ ಕಾಂಚಿಯಿಂದ ಮಠಕ್ಕೆ ಬಂದು 1882ನೇ ಇಸ್ವಿಲಿ ಅವರು ಗುರುಪೀಠ ಬಂದಿದ್ದಾರೆ. ವಿದ್ಯಾಭ್ಯಾಸ ಮುಗಿಸಿ ಕಾಂಚಿಯಿಂದ ನಮ್ಮ ಮಠಕ್ಕೆ ಬಂದಿದ್ದಾರೆ. 882ನೇ ಇಸ್ವಿ 1882. ಈಗ 993 ಈಗ 111 ವರ್ಷ 11 ವರ್ಷ ನಡೀತಾ ಇದೆ. ಶತಮಾನ ಕಳೆದಿದೆ. ಅಲ್ಲಿ ಪರಮಾಚಾರ್ಯ ಶತಮಾನೋತ್ಸವ ಮೊನ್ನೆ ಆಗಿದೆ, ಈಗ ಆಗ್ತಾ ಇದೆ. ಹೀಗಿದೆ. ನಮ್ಮ ಪರಮಗುರುಗಳು ಮಠದಿಂದ ವಿದ್ಯಾಭ್ಯಾಸಕ್ಕೆ ಹೇಳಿ ತಮಿಳುನಾಡಿಗೆ ಹೋಗಿ ತಿರುನವಲ್ಲಿ ಜಿಲ್ಲೆಯಲ್ಲಿ ಕೆಲವು ಕಾಲಿದ್ದು ತಾಮ್ರಪರ್ಣಿ ತೀರ, ಅಲ್ಲಿಂದ ಕಾಂಚಿಗೆ ಹೋಗಿ ವೇದಾಂತದಲ್ಲಿ ಶಾಂಕರ ಭಾಷ್ಯಾದಿ ಅಧ್ಯಯನವನ್ನ ಛಾಂದೋಗ್ಯ ಬೃಹದಾರಣ್ಯಕ ಇತ್ಯಾದಿ ಉಪನಿಷತ್ ಭಾಷೆಗಳನ್ನ ಕಾಂಚಿಯಲ್ಲಿ ಅಭ್ಯಾಸ ಮಾಡಿದವರು. ನಮಗೆ ಗೊತ್ತಾಗದು ಹೇಗೆ ಅಂದ್ರೆ ಅವರು ಹಿಂದೆ ತಮ್ಮ ಗುರುಗಳಿಗೆ ನಮ್ಮ ಹೆಸರನ್ನು ರಾಘವೇಂದ್ರ ಭಾರತಿ ಸ್ವಾಮಿಗಳು ಅಂತ ತಮ್ಮ ಗುರುಳಿಯವರು ಪರಪತ್ರ ಮೂಲಕ ನಮಗದೆಲ್ಲ ಗೊತ್ತಾಗುವಂತಹದ್ದು. ಅವರು ಬರೆದಿರೋ ಪತ್ರ ಸಿಕ್ಕಿರುವುದರಿಂದ ಆಗಿನ ಕಾಲ. ಹಾಗೆ ಕಾಂಚಿಗೂ ನಮಗೂ ಸಂಬಂಧ ಆಗಿನಿಂದ ಇದೆ. ಇದ್ರು ಮಧ್ಯ ಕೆಲವು ಕಾಲ ಏನಾಯಿತು, ವಾಹನಗಳ ಸಂಪರ್ಕ ಕಡಿಮೆ. ನಮ್ಮ ಗುರುಕಾಲದಲ್ಲಿ ಆ ರೀತಿ ಸಂಪರ್ಕ ಬರಲಿಲ್ಲ, ಬರ್ಲಿಕ್ಕೆ ಅವಕಾಶ ಆಗಲಿಲ್ವೇ. ನಮ್ಮ ಹೆಸರಿನವ್ರ ಹಿಂದೆ ಕಾಶಿಗೆ ಬನಾರಸಿಗೆ ಹೋಗಿ ಅಲ್ಲಿ ತರ್ಕ ವೇದಾಂತ ಅಭ್ಯಾಸ ಮಾಡ್ಕೊಂಡು ಬಂದಿತ್ತು. ಪರಮಗುರು ರಾಘವೇಂದ್ರ ಭಾರತಿ ಸ್ವಾಮಿ ಕಾಂಚಿ ಕಡೆಗೆ ಹೋಗಿ ಬಂದರು. ತಿರುಗಿ ನಾವು ಪುನಃ ಕಾಶಿಗೆ ಹೋಗಿ ಅಲ್ಲಿ ಶಾಸ್ತ್ರಾಧ್ಯಯನ ಎಲ್ಲ ಅಭ್ಯಾಸ ಮಾಡಿ ಬಂದವರು. ದೈವಯೋಗವನ್ನು ಹೇಳಲಿಕ್ಕೆ ಬರೋದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸದ ಅವಸ್ಥೆಯಲ್ಲಿ ನಾವು ತಂಜಾವೂರು ಕಡೆಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ವೇದಾಧ್ಯಯನವನ್ನ ಆ ಪ್ರಾಂತದಲ್ಲಿ ಕೆಲವು ವರ್ಷ ಮಾಡಿದ್ದೇವೆ. ಅಂದಿನ ಸ್ಥಿತಿ ಹೇಗೆ ಅಂದ್ರೆ, ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಹೋದ್ರೆ ಅಲ್ಲೂ ಪಾಠಶಾಲೆ ಭರ್ತಿಯಾಗಿದೆ. ವೈದ್ಯೇಶ್ವರಕ್ಕೆ ಅಲ್ಲೂ ಭರ್ತಿಯಾಗಿದೆ. ಮಾಯಾವರಕ್ಕೆ ಹೋದ್ರೂ ಪಾಠಶಾಲೆ ಖಾಲಿ ಇಲ್ಲ. ಚಿದಂಬರಕ್ಕೆ ಹೋದ್ರೂ ಇಲ್ಲ. ಕುಂಭಕೋಣಕ್ಕೆ ಹೋದ್ರು, ಅಲ್ಲಿ ಈ ಜಗದ್ಗುರು ಪೀಠದ ಕಾಂಚಿ ಮಠದ ಒಂದು ಪಾಠಶಾಲೆ ಸ್ವತಃ ಹಾಕಾದ್ರು ಸಂಜೆ ಕುಂಭಕೋಣದಲ್ಲಿ ಅಲ್ಲೂ ಖಾಲಿ ಜಾಗ ಇಲ್ಲ. ನಮ್ಗೆ 2-3 ಪಾಠಶಾಲೆ ಕುಂಭಕೋಣದಲ್ಲಿ, ಒಂದರಲ್ಲೂ ಜಾಗ ಇಲ್ಲ. ಕಾವೇರಿ ನದಿ ತೀರ ಅಲ್ಲ. ಅಲ್ಲಿಂದ ಸ್ವಾಮಿಮಲೆ ಹೋಗೋ ಕಿಟ್ಟದ ಇರಿಕಿರೋದು 5 ಮೀಲ ಆಗೋದು. ಇಲ್ಲಿ ಸ್ವಾಮಿಮಲೆ ಅಂತ ಹತ್ರ ಉಂಟು ಕುಂಭಕೋಣಕ್ಕೆ, ಅಲ್ಲಿ ಹೋಗಿ ಪಾಠಶಾಲೆ ಇದೆ. ಸ್ವಾಮಿಮಲೆ ಹೋಗು, ಅಲ್ಲೂ ನಮ್ಗೆ ಜಾಗ ಇಲ್ಲ. ಇವತ್ತಿನ ಕಾಲದಲ್ಲಿ ಹಾಗೆ ಇಂಜಿನಿಯರಿಂಗ್ ಸೀಟಿಗೆ ಅಥವಾ ಮೆಡಿಕಲ್ ಸೀಟಿಗೆ ಜಾಗ ಹೇಳ್ತಾರೋ ಹಾಗೆ ಆ ಕಾಲದಲ್ಲಿ ವೇದಾಧ್ಯಯನ. ಅದರಲ್ಲೂ ಒಂದು ವಿಷಯ ಏನು ಹೇಳ್ತೇವೆ ಅಂದ್ರೆ, ಕೃಷ್ಣ ಯಜುರ್ವೇದಕ್ಕೆ ನಮ್ಮ ರಾಷ್ಟ್ರದಲ್ಲೇ ಬಂತು. 1ನೇ ತಮಿಳುನಾಡು, 2ನೇ ಆಂಧ್ರ ಪ್ರಾಂತ, 3ನೇ ಮಹಾರಾಷ್ಟ್ರ ಬರ್ತದೆ. ನಾವು ತಮಿಳುನಾಡು ಒಳಗೆ ಕರ್ನಾಟಕದವರು ಸೇರ್ಕೊಂಡಿದ್ದೀವಿ. ಕೇರಳ ಇತ್ತ ಬೇರೆ ಆಯ್ತು. ಮೊದಲೇ ಕೇರಳ ತಮಿಳುನಾಡು ಒಂದೇ ಇತ್ತು. ಹಾಗೆ ಇವತ್ತಿಗೂ ಕೃಷ್ಣ ಯಜುರ್ವೇದದ ಕೇಂದ್ರ ಸ್ಥಳ ಅಂದ್ರೆ ತಮಿಳುನಾಡು ಅಂತ ನಾವು ಹೇಳಬೇಕು. ಇವತ್ತಿಗೂ ಬಹಳ ಜನ ಕನ್ನಡ ಬೇಕು ಅಂದ್ರೆ ಅವ್ರು ಸಿಗ್ತಾರೆ, ಬೇರೆ ಕಡೆ ಸಿಗೋದಿಲ್ಲ. ಇದರ ಸ್ಥಿತಿಯಲ್ವ.
ಅದರಲ್ಲೂ ಸಹ ನಮ್ಮ ಕಾಂಚಿ ಜಗದ್ಗುರು ಪೀಠದವರು ಮೂಲಕವಾಗಿ ಏನೊಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಘನಾಧ್ಯಯನ ಆದವ್ರಿಗೆ ಏನೊಂದು ಬೆಂಬಲ, ಅಥವಾ ಶಾಸ್ತ್ರಾಧ್ಯಯನರಿಗೆ ಶಾಸ್ತ್ರಾಧ್ಯಯನ ಮಾಡುವಂಥವ್ರಿಗೆ ಮಾಡಿರುವಂಥವ್ರಿಗೆ ಬೆಂಬಲ ಏನು ಆ ಗುರುಪೀಠದಿಂದ ಆಗ್ತಾ ಇದೆಯೋ ಇವತ್ತು ನಮ್ಮ ದೇಶದಲ್ಲಿ ಬೇರೆ ಯಾವ ಗುರುಪೀಠದಿಂದ ಆ ಮಟ್ಟದಲ್ಲಿ ಆಗ್ತಾ ಇಲ್ಲ ಹೇಳಬೇಕು. ಆಗಿಲ್ಲ ಆ ಮಟ್ಟದಲ್ಲಿ ಈ ಕ್ಷಣದಲ್ಲೂ ಇದ್ದಿದ್ದಟ್ಟೆ ಹೇಳುವಂಥವ್ರು ನಾವು. ಹಾಗೆ ನಮಗೂ ಅಲ್ಲಿ ಸ್ವಾಮಿ ಮಲೆಗೂ ಜಾಗ ಇದೆ, ಹರಮಾನ್ಗುಡಿ ಅಂತೇಳಿ ಅಯ್ಯಂಪೇಟೆ ಹತ್ರ ಒಂದು ಊರಿಗೆ ಅಗ್ರಹಾರ, ಅಲ್ಲಿ ಕಡೆ ವಿದ್ಯಾಭ್ಯಾಸಕ್ಕೆ ನಾವು ಸೇರಿದ್ವಿ. ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹೋದ್ರೂ ಜಾಗ ಇಲ್ಲ, ಅಂದ್ರೆ ಅಷ್ಟು ವೇದಾಧ್ಯಯನದ ಒಂದು ಕೇಂದ್ರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಹಾಗಲ್ಲಿ ಕೆಲವು ಕಾಲಿತ್ತು ನಾವು ವಾಪಸ್ ಈ ಕಡೆ ಬಂದವರು. ಹಾಗೆ ನಮ್ಮ ಮೊದಲಿಂದ ತಮಿಳು ಭಾಷೆ ಅಲ್ಲಿ ಹೋದ್ಮೇಲೆ ಅಭ್ಯಾಸ ಆಗಿದ್ದು. ನಾವು ಕಾಶಿಯಲ್ಲಿ ತರ್ಕಶಾಸ್ತ್ರ ಆದ್ರೆ 4 ವರ್ಷ ತಮಿಳಿನಲ್ಲೇ ತರ್ಕಪಾಠ ಆಗಿತ್ತು. ಹಾಗಾಗಿ ಹೋದ್ಗಳು ಹಿಂದಿ ಬರ್ತಿದ್ದಿರ್ಲಿಲ್ಲ, ಸಂಸ್ಕೃತ ಸಾಕಷ್ಟು ಇರಲಿಲ್ಲ. ತಮಿಳು ಅಧ್ಯಾಪಕರು ತಮಿಳು ಗೊತ್ತವರು. ಹಾಗಾಗಿ ಗಣಪತಿ ಶಾಸ್ತ್ರಿ ಹೆಬ್ಬಾರ್ ಅಂತ ಅವರು ಕಾಂಚಿ ಸಂಪರ್ಕ ಇತ್ತು ಅವರಿಗೆ. ನಮ್ಮ ಕಾಶಿಯಲ್ಲಿ ಇದ್ದವರು ಬ್ರಹ್ಮಚಾರಿಗಳು ಸನ್ಯಾಸ ಬಿಟ್ಟಿದ್ದಾರೆ ಕೊನೆಗವರು. ಅವರು ತಮಿಳಲ್ಲೇ ಪಾಠಗಳು ಹೇಳಿ ಇನ್ನೊಬ್ರು ತಮಿಳೊಬ್ರು ಗಣಪಾಠಗಳು ನಮ್ಮ ಜೊತೆಗೆ ಮನೆ ಗಣಪಾಠಿಗಿಂತ ಅವ್ರಿಗೆ ಹಿಂದಿ ಬರೋದಿಲ್ಲ, ಕನ್ನಡ ಬರೋದಿಲ್ಲ. ನಮ್ಮ ತಮಿಳು ಬರೋದಾದ್ರೆ ಇಬ್ರಿಗೂ ತಮಿಳಲ್ಲೇ ತರ್ಕ ಪಾಠ ಶುರುವಾಗಿದೆ. ಹೇಗೂ ಇರಲಿ. ಆ ನಂತರ ನಾವು ಕಾಂಚಿಯಿಂದ ಬಂದು ಆ ತಂಜಾವೂರು ಕಡೆಯಿಂದ, ತಂಜಾವೂರು ಜಿಲ್ಲಾ ಹರಮಂಗುಡಿಯಿಂದ ಅಯ್ಯಂಪೇಟೆ ಒಂದು 5-6 ಮೈಲ್ ಆಗ್ತದೆ. ಅಲ್ಲಿಂದ ಬಂದ ನಂತರ ಪುನಃ ಮೈಸೂರು ಕಡೆ ಹೋಗಿದ್ದೇವೆ. ಹೀಗೆ ತಮಿಳು ಭಾಷೆ ತಮಿಳು ದೇಶ ಸಂಪರ್ಕ ನಮ್ಮ ಕಾಲದಲ್ಲಿ ಆರಂಭದಲ್ಲಿ ನಮಗೆ ಬಂದಿತ್ತು. ಅಲ್ಲಿ ವೇದಾಧ್ಯಯನ ದೃಷ್ಟಿ ನಮಗೂ ಅಷ್ಟೇ ಆ ಕಡೆ ಆಸಕ್ತಿ ಇಲ್ಲ ಅಂತೇನಿಲ್ಲ, ಅವರಷ್ಟೆಲ್ಲ ಮಾಡುವಷ್ಟು ಪರಿಸ್ಥಿತಿ ನಮಗೆಲ್ಲ ಇತ್ತು ಒಪ್ಪಿಳ್ಬೋದು ನಾವು. ಹೀಗೆ ಏನಾಗಿತ್ತು ಅಂದ್ರೆ ನಾವು ಗುರುಪೀಠ ಬಂದಲಾಗಾಯಿತು. ನಮ್ಮ ಪರಮಾಣು ಕಾಲದ ಕೆಲವು ವಿಷಯ ಎಲ್ಲ ಗೊತ್ತಿದ್ದರಿಂದ ಕಾಂಚಿಯವರು ಈ ಕಡೆ ಬರಲಿ, ನಮ್ಮ ಗುರುಪೀಠಕ್ಕೂ ಕರೆಸುವ ಈ ಮನೋಭಾವನೆ ನಮಗಿತ್ತು. ಅದು ಜೈನ ಸರಸ್ವತಿ ಸ್ವಾಮಿಗಳು ಈ ಬದಿಗೆ 4-6 ಸಲ ಬಂದಿದ್ದಾರೆ. ಅವ್ರು ಪೂರ್ವಕ್ಕೆ ಬರೋ, ನಾವು ದಕ್ಷಿಣಕ್ಕೆ ಹೋಗ್ತೇವೆ. ಅದು ಅವ್ರು ದಕ್ಷಿಣಕ್ಕೆ ಬಂದ್ರೆ ನಾವು ಪೂರ್ವಕ್ಕೆ ಬಂದಿರ್ತೇವೆ. ಹೀಗಾಗಿ ನಾವಿತ್ತು ಅಂದ್ರೆ ಒಬ್ರೊಬ್ರು ಹೊಂದಾಣಿಕೆ ಹೊರಟು ನಮ್ಗೆ ಗೊತ್ತಾಯ್ತು. ಒಂದ್ಸಲ ಗೋಕರ್ಣಕ್ಕೆ ಹೋಗಿ ಕುಂಟ ಹೊನ್ನಾವರಿಗೆಲ್ಲ ಹೋಗಿದ್ದಾರೆ. ಕೊನೆ ಗೊತ್ತಾಯ್ತು. ಮೊದಲೇ ಗೊತ್ತಾಗಿದ್ರೆ ನಾವು ಆ ಹೊತ್ತಿನಲ್ಲೇ ಕರೆಸ್ತಿದ್ವು. ಒಟ್ಟು ದೈವಾನುಗ್ರಹ ಪ್ರತಿಯೊಂದಕ್ಕೂ ಕಾರ್ಯ ಮಾತ್ರ ಪ್ರತಿ ಕಾಲಕ್ಕೆ ಕಾರಣ ಹೇಳುವಾಗ ತಾರ್ಕಿಕರು ದೈವಾನುಗ್ರಹದ ಕಾರಣ ಹೇಳಬೇಕು. ಇದು ಅವೇಳೆ ಆದ್ರ ನಕ್ಷತ್ರ ಮಳೆಗಾಲ ಸಮಯ. ಈಗ ಈ ಸಮಯದಲ್ಲಿ ಅಕಸ್ಮಾತ್ ಚಿಕ್ಕಮಗಳೂರು ಕಡೆ ಜಿಲ್ಲೆಯವರು ಬರ್ತಾರೆ ಅಂತ ಆಯ್ತು. ಇಲ್ಲೇ ಸಮೀಪದಲ್ಲಿದ್ದಾರೆ ಚಂದ್ರಮಳರಾಯರು ಹೇಳಿ, ಅವರು ಬಹಳ ಕಾಂಚಿ ಗುರುಪೀಠಕ್ಕೂ ಹತ್ರ, ನಮಗೂ ಬಹಳ ಅಭಿಮಾನಿಗಳು. ಅವ್ರ ಮಧ್ಯೆ ನಾವು ಬಂದು ಹೇಳಿದ್ವಿ ಆಕಸ್ಮಿಕವಾಗಿ ನಾನಾಗಿ ಸೇರಿ. ಹಾಗಾಗಿ ಅವ್ರು ಇಲ್ಲಿ ಬಂದವರು ಈ ಸ್ವಾಮಿಗಳು ಹೊರವರಿಂದ ಪಕ್ಕ ಹಿಂಗ ಒಂದಿಟ್ಟು ಫೋಟೋ ಇಂಥ ಸಮಯದಲ್ಲೇ ಅವ್ರು ಒಳ್ಳೆ ಸಮಯ ಕಡಕಿರೋದು ಹೇಳೋರು, ಒಳ್ಳೆ ಸಮಯ ಸಿಕ್ಕಿದೆ ನಿಮ್ಗೆ, ಈಗ ಬಂದವ್ರು ಬಿಡ್ಲಿದ್ರು. ನಾವು ಮಳೆ ಬೇಡ ಅಂದು ಎಪ್ಪಡಾರು ಒಂದು ಹೇಗಾರು ಆಗ್ತದೆ ಮಾಡಿದ್ರೆ ಅಂದ್ರು. ಹಾಗಾಗಿ ನಮಗೆ ಸಮಾಧಾನ ಅಂದ್ರೆ ಅವರು ಶಂಕರಾಚಾರ್ಯ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಅಥವಾ ಭಕ್ತಿ ವಿಷಯದಲ್ಲಿ, ಜನರ ನಡವಳಿಕೆ ವಿಷಯದಲ್ಲಿ ಜೈನ ಶ್ರೀಪಾದ ಹೇಳಿದ್ದಾರೆ. ನಾವು ಹೇಳುವ ಅವಶ್ಯಕತೆ ಇಲ್ಲ. ನಾವು ಹೇಳ್ಬೇಕಾಗಿದ್ದನ್ನು ಅವ್ರು ಹೇಳಿದ್ದಾರೆ. ಒಬ್ರು ಹೇಳಿದ್ ಮತ್ತೊಬ್ರು ಹೇಳಲೇಬೇಕು ಹೇಳಿಲ್ಲ. ನಮ್ಮ ಮುಖ್ಯವಾಗಿ ಏನು ಅಂದ್ರೆ ಅವರು ಈ ಕಡೆ ಬರಲಿ, ಕರೆಸುವ ಮಠಕ್ಕೆ ಮನೋಭಾವನೆ ಇತ್ತು. ದೈವಾನುಕೂಲ ಅದಕ್ಕೆ ಬಂತು, ಬಹಳ ಮನಸ್ಸಿಗೆ ಸಮಾಧಾನ. ಹಾಗಾಗಿ ಬರಬೇಕಾದ್ರೆ ಹೇಳಿದವ್ರಿಗೆ ಅವ್ರಿಗೆ ಬೇಕಾದಷ್ಟು ತೊಂದರೆ ಇರ್ಬೋದು. ನಾನು 3ನೇ ತಾರೀಕು ಅವರು ಚಾತುರ್ಮಾಸ ಕೂರೋದು ಬಹಳ ಸಮೀಪ ಇದೆ. ಇನ್ನು ಜುಲೈ 3 ಹುಣ್ಣಿಮೆ ದಿವಸ, ಬಹಳ ದಿವಸ ಇಲ್ಲ. ಬರ್ತಾರೆ ಅಂತಂದ್ರೆ ಒಂದು ದಿವಸ ಆದ್ರೆ ಇಲ್ಲಿ ಇದ್ದು ಹೋಗ್ಲಿ. ಕೆಲಸ ಏನು ಅಂತ ಕೇಳಿದ್ರೆ ಇಲ್ಲಿ ಇರೋದೇ ಕೆಲಸ, ಮತ್ತೇನಿಲ್ಲ, ಅನುಷ್ಠಾನ ಮಾಡ್ಕೊಂಡಿರೋದು. ಈಗ ಹಾಗಾದ್ರೆ ಸಮಾಧಾನ ನಮಗೆ. 1-2 ಗಂಟೆ ಬಂದು ಹೋಗ್ತಾರೆ ಅಂದ್ರೆ ಸಮಾಧಾನ ಇಲ್ಲ ಅಂದು. ಅದಕ್ಕೆ ಅವರು ಬಹಳ ಕಷ್ಟಗಳು, ಬೇರೆ ಪುರುಸತ್ತಿಲ್ಲೇ ಬಹಳ ಕಾರ್ಯಕ್ರಮದಲ್ಲಿ ವ್ಯಸ್ತರಾಗಿದ್ರು ಸಹ ಈ ಬಗ್ಗೆ ಬರ್ತೇವೆ ಸಂತೋಷದಿಂದ ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ಗೆ ಬಹಳ ಸಮಾಧಾನಕರವಾದ ವಿಷಯ.